ಡಾಲರ್ ಎದುರು ಮತ್ತೆ ಕುಸಿತ ಕಾಣುತ್ತಾ ಇರುವ ರೂಪಾಯಿ ಮೌಲ್ಯ. ಭಾರತದ ಆರ್ಥಿಕತೆ ಕುಸಿಯಲು ಇರಾನ್ ಅಮೆರಿಕ ಯುದ್ಧ ಮಾತ್ರ ನೆಪವಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಲದಲ್ಲಿಯೇ ಭಾರತ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇರೋದು. ವೀಕ್ಷಕರೇ ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಿರೋದೇ ದೇಶವನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿ ದಿವಾಳಿ ಮಾಡಲು ಅನಿಸುತ್ತೆ. ಚುನಾವಣೆ ಮುಗಿದಿದೆ, ಫಲಿತಾಂಶ ಬಂದು ಸರ್ಕಾರ ಕೂಡ ರಚನೆ ಆಗಿದೆ. ಈಗ ಬೆಲೆ ಏರಿಕೆ ಕಾಲ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಂತ ಹಂತವಾಗಿ ಬೆಲೆ ಏರಿಕೆಯನ್ನು ಮಾಡಲು ಆರಂಭ ಮಾಡಿದ್ದಾರೆ. ಮೊದಲ ಬಾರಿ ಪೆಟ್ರೋಲ್ ಡೀಸೆಲ್ ಮೇಲೆ ₹3 ಬೆಲೆಯನ್ನು ಏರಿಕೆ ಮಾಡಿದರು. ಈಗ ಆ ಬೆಲೆ ಏರಿಕೆಯಾಗಿ 10 ದಿನವೂ ಕಳೆದಿಲ್ಲ, ಅಷ್ಟರಲ್ಲಿ ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ. ಆರ್ಥಿಕವಾಗಿ ಶಕ್ತಿಶಾಲಿ ಆಗ್ತಿದ್ದ ಭಾರತ ಇದ್ದಕ್ಕಿದ್ದ ಹಾಗೆ ಕುಸಿತ ಕಾಣ್ತಾ ಇದೆ. ಈಗ ದಾಖಲೆಯ ಮಟ್ಟದಲ್ಲಿ ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಬ್ಲೂಮ್ಸ್ಬರ್ಗ್ ವರದಿ ಪ್ರಕಾರ RBI ಇನ್ನು ಮುಂದೆ ನಮ್ಮ ರೂಪಾಯಿಯನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅದು NRIಗಳಿಂದ ಡಾಲರ್ಸ್ಗಳನ್ನು ಕೇಳುವಂತೆ ಮತ್ತು ಭಾರತೀಯರಿಗೆ ಬಡ್ಡಿ ದರವನ್ನು ಏರಿಕೆ ಮಾಡುವ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಭಾರತದ ಜನರ ಮೇಲೆ ಬಡ್ಡಿ ದರಗಳನ್ನು ಏರಿಕೆ ಮಾಡಿದರೆ ಭಾರತ ಏನಾಗ್ಬೋದು? ಸಾಮಾನ್ಯ ಜನರ ಕಥೆ ಏನು? ಅವರ ಜೀವನ ಬೀದಿಗೆ ಬರ್ತದೆ. ಈ ಬಿಕ್ಕಟ್ಟಿಗೆಲ್ಲ ಸರ್ಕಾರದ ಆರ್ಥಿಕ ನೀತಿಗಳ ವೈಫಲ್ಯವೇ ಕಾರಣ ಅಂತ ಅನೇಕ ಆರ್ಥಿಕ ತಜ್ಞರು ಈಗಾಗಲೇ ಹೇಳ್ತಾ ಬಂದಿದ್ದಾರೆ. ರೂಪಾಯಿ ಇಷ್ಟೊಂದು ವೇಗವಾಗಿ ಕುಸಿತ ಈ ಹಿಂದೆ ಯಾವ ಸಂದರ್ಭದಲ್ಲೂ ಕಂಡಿಲ್ಲ. ಮೋದಿ ಅಂದರೆ ದೇಶ ಅಂತ ನಂಬಿದ್ದ ಭಕ್ತರು ಇಂದು ರೂಪಾಯಿ ಕುಸಿತದ ಬಗ್ಗೆ ಮಾತನಾಡೋದೇ ಇಲ್ಲ. ಈಗ ಇದೊಂದೇ ವರ್ಷದಲ್ಲಿ ಸುಮಾರು 12% ರೂಪಾಯಿ ಮೌಲ್ಯ ಕುಸಿತ ಕಂಡಿದೆ. ಅದರಲ್ಲೂ ರಿಸರ್ವ್ ಬ್ಯಾಂಕ್ ಬಡ್ಡಿ ದರಗಳನ್ನು ಹೆಚ್ಚು ಮಾಡೋಕ್ಕೆ ಯೋಚಿಸ್ತಾ ಇರೋದು ನೋಡಿದ್ರೆ ಹಣದುಬ್ಬರದ ದೊಡ್ಡ ಸ್ಫೋಟಕ ಬಾಂಬ್ ಭಾರತೀಯರ ಮೇಲೆ ಆಗ್ತಾ ಇದೆ ಅನಿಸುತ್ತೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಡಾಲರ್ ಎದುರು ರೂಪಾಯಿ ₹61 ಇತ್ತು. ಈಗ ರೂಪಾಯಿ ಮೌಲ್ಯ ₹95.70 ಆಗಿದೆ. ಇಂತಹ ದಾಖಲೆಯ ಕುಸಿತ ಈ ಹಿಂದೆ ಎಂದೂ ಭಾರತ ಕಂಡಿರಲಿಲ್ಲ. ಕೋವಿಡ್ ರೀತಿಯ ಸಂಕಷ್ಟ ಬಂದಾಗಲೂ ಕೂಡ ರೂಪಾಯಿ ಮೌಲ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿತ್ತು. ನಾನು ಮೊದಲೇ ಹೇಳಿದಾಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಈಗ ₹3 ಏರಿಕೆ ಮಾಡಿ ಕೇವಲ 10 ದಿನವೂ ಆಗಿಲ್ಲ, ಅಷ್ಟರೊಳಗೆ ಮತ್ತೆ ಏರಿಕೆ ಮಾಡಲಾಗಿದೆ. ಇಂದು ಪೆಟ್ರೋಲ್ ಬೆಲೆ ₹108, ಡೀಸೆಲ್ ಪ್ರತಿ ಲೀಟರ್ಗೆ ₹95. ಇಲ್ಲಿ ಕೇವಲ ಪೆಟ್ರೋಲ್ ಡೀಸೆಲ್ ದರ ಮಾತ್ರ ಏರಿಕೆ ಆಗಿಲ್ಲ, ದಿನನಿತ್ಯದ ವಸ್ತುಗಳ ಮೇಲೆಯೂ ಕೂಡ ದೀರ್ಘಕಾಲಿಕ ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಹಿಂಬಾಲಕರ ಸಮರ್ಥನೆ ಏನು ಅಂದರೆ, ಫೆಬ್ರವರಿ 28ರಿಂದ ಇರಾನ್ ಮತ್ತು ಅಮೆರಿಕ ಯುದ್ಧ ನಡೀತಾ ಇದೆ. ಆ ಯುದ್ಧದ ನಂತರ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 50% ಹೆಚ್ಚಳವಾಗಿದೆ. ಈ ದಾಳಿಗೆ ಪ್ರತಿಕಾರದ ಕ್ರಮವಾಗಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಇಂಧನ ಪೂರೈಕೆಗೆ ಅಡ್ಡಿ ಉಂಟಾಗಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಇಂಧನ ಬೆಲೆ ಏರಿಕೆ ಮಾಡಲಾಗಿದೆ. ಖಂಡಿತ ಇಂಧನ ಪೂರೈಕೆ ಕಡಿಮೆ ಆಗಿದೆ ಅಂತ ಒಪ್ಕೊಳ್ಳೋಣ. ಆದರೆ ಇಂಧನ ಪೂರೈಕೆ ಕಡಿಮೆ ಮಾಡಿಕೊಳ್ಳೋಕೆ ಕಾರಣ ಯಾರು? ಅನೇಕ ದಶಕಗಳಿಂದ ಭಾರತ ಇರಾನ್ ಜೊತೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿತ್ತು. ಅದನ್ನು ಕೆಡಿಸ್ಕೊಂಡಿದ್ದಾರು. ಇಸ್ರೇಲ್ ಇಸ್ ಫಾದರ್ಲ್ಯಾಂಡ್, ಇಂಡಿಯಾ ಇಸ್ ಮದರ್ಲ್ಯಾಂಡ್ ಅಂತ ಭಾಷಣವನ್ನು ಬಿಗಿದು ಭಾರತದ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದಿದ್ದಾರು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂದರೆ ICC ಪ್ರಕಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಯುದ್ಧ ಹಂತಕ ಅಂದರೆ ವಾರ್ ಕ್ರಿಮಿನಲ್ ಅಂತ ತೀರ್ಪು ಕೊಟ್ಟಿರೋದು ಎಲ್ರಿಗೂ ಗೊತ್ತಿರೋದೆ. ಇಂತಹ ಯುದ್ಧ ಹಂತಕನ ಜೊತೆ ನಿಂತು ಭಾರತದ ಮರ್ಯಾದೆಯನ್ನು ತೆಗೆದಿದ್ದಾರು. ಈಗ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದಕ್ಕೆ ಇರಾನ್ ಅಮೆರಿಕ ಯುದ್ಧ ಅಂತ ಬಿಂಬಿಸಲಾಗ್ತಾ ಇದೆ. ಇದ್ಯಾವುದಕ್ಕೂ ಇರಾನ್ ಅಮೆರಿಕ ಯುದ್ಧ ಮಾತ್ರ ಕಾರಣ ಅಲ್ಲ. ಇಂದಿನ ಪರಿಸ್ಥಿತಿಗೆ ಮೋದಿ ಸರ್ಕಾರದ ಆರ್ಥಿಕ ವೈಫಲ್ಯಗಳೇ ಪ್ರಮುಖ ಕಾರಣ. ಅಧಿಕಾರವನ್ನು ಹಿಡಿಯುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಹೆಚ್ಚಿಸಲಾಗ್ತದೆ ಅಂತ ಹೇಳಿಕೆ ನೀಡಿದರು. ಆದರೆ ಈಗ ಡಾಲರ್ ಎದುರು ರೂಪಾಯಿ ಮೌಲ್ಯ ದೀರ್ಘಕಾಲೀನ ಕುಸಿತ ಕಾಣ್ತಾ ಇದೆ. ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಇದು ಸೂಚಿಸ್ತಾ ಇದೆ. ಕಳೆದ 35 ವರ್ಷಗಳಲ್ಲಿ GDP ಸರಾಸರಿ 6.5% ಇದ್ದು ಈಗ 35 ವರ್ಷಗಳಲ್ಲಿ ಕಳೆದ 35 ವರ್ಷಗಳಲ್ಲಿ ಮೋದಿ ಸರ್ಕಾರ ಸುಮಾರು 13 ವರ್ಷ ಆಡಳಿತವನ್ನು ನಡೆಸಿದೆ ಅನ್ನೋದನ್ನು ನಾವು ಮರಿಬಾರ್ದು. ಮೋದಿ ಸರ್ಕಾರದ ಕಾಲದಲ್ಲಿ ಭಾರತದ GDP ವಿಚಾರದಲ್ಲಿ ತಪ್ಪು ಅಂಕಿಅಂಶಗಳನ್ನು ಕೊಟ್ಟಿರೋದು ಕೂಡ ನಮ್ಮ ಕಣ್ಮುಂದೆ ಇದೆ. 2011ರಿಂದ 2017ರವರೆಗಿನ GDP ಲೆಕ್ಕ ತಪ್ಪಾಗಿದೆ ಅಂತ ಮಾಜಿ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿದ್ದಂತಹ ಅರವಿಂದ ಸುಬ್ರಹ್ಮಣ್ಯನ್ ಅವರು ಹೇಳಿದರು. ಮೋದಿ ಕಾಲದಲ್ಲಿ ಭಾರತದ GDPಯನ್ನು ಸುಮಾರು 2.5% ಹೆಚ್ಚಳವಾಗಿ ತೋರಿಸಲಾಗಿತ್ತು. ಅಂದರೆ ಅವರ ಪ್ರಕಾರ ಭಾರತದ GDP 7% ಇರಲಿಲ್ಲ, ಸುಮಾರು 4.5% ಆಗಿತ್ತು. 2.5% ಅಷ್ಟು ಸುಳ್ಳು ಅಂಕಿಅಂಶಗಳನ್ನು ಮೋದಿ ಸರ್ಕಾರ ತೋರಿಸಿತ್ತು ಅಂತ. 2014ರಿಂದ ಭಾರತದ GDP 8ನೇ ಸ್ಥಾನದಲ್ಲಿದೆ. ಡಾಲರ್ ಲೆಕ್ಕದಲ್ಲಿ ಭಾರತ ಇಥಿಯೋಪಿಯಾ ಮತ್ತು ಬಾಂಗ್ಲಾದೇಶಕ್ಕಿಂತ ಹಿಂದೆ ಇದೆ. ಬಾಂಗ್ಲಾದೇಶ 8.3% ಇದ್ದರೆ ಇಥಿಯೋಪಿಯಾ 7.2% ಬೆಳವಣಿಗೆ ಕಾಣ್ತಾ ಇದೆ. ಆದರೆ ಭಾರತ ಕೇವಲ 4.7% ಇದೆ.
ಅದಕ್ಕಾಗಿಯೇ ಭಾರತ ಡಾಲರ್ ಲೆಕ್ಕದಲ್ಲಿ ಜಾಗತಿಕ ಮಟ್ಟದಲ್ಲಿ 16ನೇ ಸ್ಥಾನದಲ್ಲಿದೆ. ಈ ಹಿಂದೆ ಮೋದಿ ಅವರನ್ನ ಹೊಗಳ್ತಾ ಇದ್ದ ಸುರ್ಜಿತ್ ಎಸ್ ಬಲ್ಲಾ ಅವರು ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ ದೀರ್ಘವಾದ ಲೇಖನವನ್ನು ಬರೆದು ಬಿಜೆಪಿ ಚುನಾವಣೆಗಳನ್ನು ಗೆಲ್ತಾ ಇದೆ, ಆದರೆ ಭಾರತದ ಆರ್ಥಿಕತೆ ಕುಸಿತಾ ಇದೆ ಅಂತ ಹೇಳಿದ್ದಾರೆ. ಭಾರತದ 40% ಪದವೀಧರರಿಗೆ ಇಂದು ಉದ್ಯೋಗ ಸಿಗ್ತಿಲ್ಲ. ನರೇಗಾ ಎನ್ನುವ ಮಹತ್ವದ ಯೋಜನೆಯನ್ನು ತೆಗೆದುಹಾಕಿ ವಿಬಿಜಿ ರಾಮ್ಜಿ ಎನ್ನುವ ಒಂದು ಯೋಜನೆಯನ್ನು ತಂದಾಗ ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞ ಜಾನ್ ಡ್ರೀಸ್ ಅವರು ಕಸದ ಬುಟ್ಟಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೋದಿ ಸರ್ಕಾರ ತರ್ತಾ ಇರುವ ವಿಬಿಜಿ ರಾಮ್ಜಿ ಸ್ಕೀಮ್ ಏನಿದೆ ಅದು ಗ್ರಾಮೀಣ ಜನರಿಗೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸ್ತದೆ ಅಂತ ಅನೇಕ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದರು. ದೇಶದ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದುಡುತ್ತಾ ಇರುವ ಮೋದಿ ಅವರು ವೇಗವಾಗಿ ಆರ್ಥಿಕತೆ ಬೆಳೀತಾ ಇದೆ, ಅಂದರೆ ವೇಗವಾಗಿ ಭಾರತದ ಆರ್ಥಿಕತೆ ಬೆಳೀತಾ ಇದೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಇದ್ಯಾವುದನ್ನು ಪ್ರಶ್ನಿಸಬಾರ್ದು ಅಂತ ಜನರ ಆಲೋಚನೆಗಳನ್ನು ಕೇವಲ ಮುಸ್ಲಿಮರು, ಮದ್ರಸಾಗಳು, ದನ, ಒಂದೇ ಮಾತರಂ, ಬುಲ್ಡೋಸರ್ಗಳು, ಮಸೀದಿ ಮುಂದೆ ಡಿಜೆ ನೃತ್ಯ ಇವುಗಳಲ್ಲೇ ಭಾರತವನ್ನು ಮುಳುಗಿಸಿದ್ದಾರೆ. ಈಗ ಕುಸಿದು ಬಿದ್ದಿರುವ ಆರ್ಥಿಕತೆ ಒಂದೇ ಸಮ ಏರೋದಿಲ್ಲ, ಆದರೆ ಅದನ್ನು ಮೇಲೆತ್ತಲು ಅದಾನಿ ಅಂಬಾನಿಗೆ ಮಣೆ ಹಾಕುವ ಮೋದಿ ಅವರಿಂದಲೂ ಸಾಧ್ಯವೇ ಇಲ್ಲ. ಈ ದೇಶದ ಜನ ಆರ್ಥಿಕವಾಗಿ ಸಬಲವಾದರೆ ಮಾತ್ರ ದೇಶ ಅಭಿವೃದ್ಧಿ ಕಾಣ್ತದೆ. ಇಲ್ಲದೆ ಕೇವಲ ಯಾರೋ ಇಬ್ಬರು ಮಾತ್ರ ಅಭಿವೃದ್ಧಿಯನ್ನು ಹೊಂದಿದರೆ ದೇಶ ಇನ್ನಷ್ಟು ಕಷ್ಟದ ಪರಿಸ್ಥಿತಿಗೆ ಸಿಲುಕಬೇಕಾಗ್ತದೆ. ದೇಶ ಎಂದರೆ ಇಲ್ಲಿನ ಜನ ಅಂತ ಮೋದಿ ಅವರಿಗೆ ಅರ್ಥ ಮಾಡಿಸೋದು ಯಾರು? ಒಂದಂತೂ ಸ್ಪಷ್ಟ, ಮೋದಿ ಕಾಲದಲ್ಲಿ ಭಾರತದ ಜನರು ದೊಡ್ಡ ಸವಾಲನ್ನು ಎದುರಿಸ್ತಿದ್ದಾರೆ. ರಾಹುಲ್ ಗಾಂಧಿ ಕಳೆದ 2-3 ತಿಂಗಳ ಹಿಂದೆಯೇ ಭಾರತವನ್ನು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿಸ್ತಿದ್ದಾರೆ ಕೇಂದ್ರ ಸರ್ಕಾರ ಅಂತ ಆರೋಪ ಮಾಡಿದರು. ಸಾಮಾನ್ಯ ಜನರನ್ನ ಲೆಕ್ಕಕ್ಕೆ ಇಲ್ಲದಂತೆ ಕೇಂದ್ರ ಸರ್ಕಾರ ನಡೆಸ್ಕೊಳ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ದೈನಂದಿನ ಜನಜೀವನ ಮಟ್ಟದ ಮೇಲೆ ದೊಡ್ಡ ಪರಿಣಾಮ. ಮುಂದೊಂದು ದಿನ ಜನರ ಬದುಕು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಬಹುದು. ವೀಕ್ಷಕರೇ, ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.